ನೆಹರುಗೂ ಯಾವುದೇ ಸಂಬಂಧ ಇಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಫೋಟೋವನ್ನ ಕೂಡ ಹಾಕುವ ಸೌಜನ್ಯ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಸಿಕ್ಕಿದೆ. 700 ಎಕರೆ ಎಚ್ಎಎಲ್ಗೆ ಉಚಿತವಾಗಿ ಕೊಟ್ಟಿದ್ದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳ ಹೂಡಿಕೆ ಆಗಿದೆ. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಎಎಲ್ ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ದೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ಎಎಲ್ ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದರೆ ಕರ್ನಾಟಕದಲ್ಲಿ ಇರೋ ಎಚ್ಎಎಲ್ ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ ಸಿಎಂ ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದರೆ ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜ ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್. ನೆಹರುಗೂ ಯಾವುದೇ ಸಂಬಂಧ ಇಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಫೋಟೋವನ್ನ ಕೂಡ ಹಾಕುವ ಸೌಜನ್ಯ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಸಿಕ್ಕಿದೆ. 700 ಎಕರೆ ಎಚ್ಎಎಲ್ಗೆ ಉಚಿತವಾಗಿ ಕೊಟ್ಟಿದ್ದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳ ಹೂಡಿಕೆ ಆಗಿದೆ. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಎಎಲ್ ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ದೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ಎಎಲ್ ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದರೆ ಕರ್ನಾಟಕದಲ್ಲಿ ಇರೋ ಎಚ್ಎಎಲ್ ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ ಸಿಎಂ ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದರೆ ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜ ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್. ನೆಹರುಗೂ ಯಾವುದೇ ಸಂಬಂಧ ಇಲ್ಲ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಫೋಟೋವನ್ನ ಕೂಡ ಹಾಕುವ ಸೌಜನ್ಯ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಎಚ್ಎಎಲ್ಗೆ ಅನುಮೋದನೆ ಸಿಕ್ಕಿದೆ. 700 ಎಕರೆ ಎಚ್ಎಎಲ್ಗೆ ಉಚಿತವಾಗಿ ಕೊಟ್ಟಿದ್ದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳ ಹೂಡಿಕೆ ಆಗಿದೆ. ಎಚ್ಎಎಲ್ ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಎಎಲ್ ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ದೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ಎಎಲ್ ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ.
ಆದ್ರೆ ಕರ್ನಾಟಕದಲ್ಲಿ ಇರೋ HAL ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ CM ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ಇದು ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್. ನೆಹರುಗೂ ಯಾವುದೇ ಸಂಬಂಧ ಇಲ್ಲ. DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಫೋಟೋವನ್ನ ಕೂಡ ಹಾಕುವ ಸೌಜನ್ಯ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ HALಗೆ ಅನುಮೋದನೆ ಸಿಕ್ಕಿದೆ. 700 ಎಕರೆ HALಗೆ ಉಚಿತವಾಗಿ ಕೊಟ್ಟಿದ್ದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳ ಹೂಡಿಕೆ ಆಗಿದೆ. HAL ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. HAL ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವ್ರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ದೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. HAL ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದ್ರೆ ಕರ್ನಾಟಕದಲ್ಲಿ ಇರೋ HAL ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ CM ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ಇದು ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್. ನೆಹರುಗೂ ಯಾವುದೇ ಸಂಬಂಧ ಇಲ್ಲ. DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯ ಅವರಿಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಫೋಟೋವನ್ನ ಕೂಡ ಹಾಕುವ ಸೌಜನ್ಯ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. 1940ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ HALಗೆ ಅನುಮೋದನೆ ಸಿಕ್ಕಿದೆ. 700 ಎಕರೆ HALಗೆ ಉಚಿತವಾಗಿ ಕೊಟ್ಟಿದ್ದೆ ಮೈಸೂರು ಸಂಸ್ಥಾನ. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳ ಹೂಡಿಕೆ ಆಗಿದೆ. HAL ಶುರುವಾಗಿದೆ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. HAL ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದಾನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆಯಾಗಿ ಅವ್ರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ದೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. HAL ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತೆ ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ ಅದೆಲ್ಲನೂ ಸಹಜ. ಆದ್ರೆ ಕರ್ನಾಟಕದಲ್ಲಿ ಇರೋ HAL ನಡೀತಾ ಇರುವಂತದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸಬೇಕು ಅಂತ CM ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ಇದು ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್.